ಅಧ್ಯಕ್ಷರಾದಂಥ ಪ್ರೇಮನ್ ಶೆಟ್ಟಿ ಅವರು, ಯುವಮೋರ್ಚಾ ಅಧ್ಯಕ್ಷರಾದಂಥ ನಂದನ್ ಮಲ್ಲಿ ಅವರು ಈ ಒಂದು ಪತ್ರಿಕಾಗೋಷ್ಠಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಕೇಳ್ಕೊಳ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ರ 3 ವರ್ಷ ಆಗ್ತಾ ಬಂತು. ಕರ್ನಾಟಕದಲ್ಲಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಸರ್ಕಾರ ಬಂದ ನಂದ ಪ್ರಥಮ ದಿನದಿಂದ ಪ್ರಾರಂಭ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಅಂತ ಯಾವುದೇ ಒಂದು ನಿರ್ಧಾರಕ್ಕೆ ಬಾರದೆ ನಮ್ಮ ರಾಜ್ಯದಲ್ಲಿ ನಿತ್ಯ ನಿರಂತರ ಮುಖ್ಯಮಂತ್ರಿ ಗಾದಿಗೋಸ್ಕರ ಚರ್ಚೆ ಆಗ್ತಾ ಇದೆ ಹೊರತು ಅಭಿವೃದ್ಧಿಯ ಚರ್ಚೆ ಶೂನ್ಯ ಆಗಿದೆ. ಅಭಿವೃದ್ಧಿ ಪೂರ್ತಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಪ್ರಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ, ನನಗೆ ಬಿಟ್ಟು ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಸಿದ್ದರಾಮಯ್ಯರು ನಾನು ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಆನಂತರ ಪರಮೇಶ್ವರ್ ಆಗಬೇಕು ಅಂತ ಹೇಳಿದರು. ಇತ್ತೀಚೆಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಾನು ಸಹ ಮುಖ್ಯಮಂತ್ರಿ ಆಗ್ಬೋದು ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಟ್ಟು ದಿನನಿತ್ಯ ನಾವು ರಾಜ್ಯದಲ್ಲಿ ಮಾಧ್ಯಮದ ಮುಖಾಂತರ ನೋಡುವಂಥದ್ದು, ರಾಜ್ಯದಿಂದ 50 ಜನ ದೆಹಲಿಗೆ, ಇನ್ನೊಂದು ಟೀಮಿನಿಂದ ದೆಹಲಿಗೆ, ಈ ಥರ ಪ್ರತಿನಿತ್ಯ ದೆಹಲಿಯ ಪ್ರವಾಸ ಆಗ್ತದೆ ಹೊರತು ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿತ ಆಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜನಪರವಾದ ಆಡಳಿತ ನೀಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಸಂಪೂರ್ಣವಾಗಿ ಹುಸಿಯನ್ನಾಗಿಸಿದೆ ಮತ್ತು ದಿನನಿತ್ಯ ಮುಖ್ಯಮಂತ್ರಿ ಗಾದಿಯ ಈ ಒಂದು ಉಚಿತ ನಾಟಕವನ್ನು ಜನತೆಗೆ ಕೊಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೇವೆ ಅಂತ ಹೇಳಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಏನು ಮಹಿಳೆಯರಿಗೆ 2,000 ಕೊಡಬೇಕಿತ್ತ, ಆ 2,000ವನ್ನು ಸಮಯಕ್ಕೆ ಸರಿಯಾಗಿ ಕೊಡದೆ, ತಿಂಗಳುಗಟ್ಟಲೆ ಕೊಡದೆ ಸತಾಯಿಸುವಂಥ ಕೆಲಸವನ್ನು ಕರ್ನಾಟಕದ ಜನತೆಗೆ ಇವತ್ತು ಮೋಸವನ್ನು ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜೊತೆಗೆ ನಮ್ಮ ಈ ಒಂದು ಮೆಸ್ಕಾಂ ಮುಖಾಂತರ ಫ್ರೀ ವಿದ್ಯುತ್ ಎನ್ನುವ ಒಂದು ಏನು ಘೋಷಣೆಯನ್ನು ಮಾಡಿಕೊಂಡು ರಾಜ್ಯದಲ್ಲಿ ವಿದ್ಯುತ್ ದರವನ್ನು ಶುಲ್ಕವನ್ನು ಏರಿಸುವ ಮುಖಾಂತರ ಇವತ್ತು ಜನರ ಒಟ್ಟಿಗೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿದ್ಯಾನಿಧಿಯನ್ನು ಕೊಡಲಿಲ್ಲ. ಒಟ್ಟು ಸರ್ಕಾರಿ ಬಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ಓಡಿಸುವಂಥದ್ದನ್ನು ನಿಲ್ಲಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಇದರ ಬಗ್ಗೆ ಯಾವುದೇ ಗಮನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದರ ಮಧ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಘಟನಾವಳಿಗಳು ಕಾಂಗ್ರೆಸ್ನಲ್ಲಿ ನಡೆದಿದೆ, ಇಡೀ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಮುಸಲ್ಮಾನರು ಕೈಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ರೀತಿ ಡಂಬರಾಟ ಮಾಡುವಂಥ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಟ್ಟು ನಿನ್ನೆ ಕ್ಯಾಬಿನೆಟಲ್ಲಿ 600 ಕೋಟಿ ರೂಪಾಯಿಗಳನ್ನು ಕೇವಲ ಅಲ್ಪಸಂಖ್ಯಾತರಿಗೆ ಅಂದರೆ ವಿಶೇಷವಾಗಿ ಮುಸಲ್ಮಾನರಿಗೆ ಕೇರಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟಲ್ಲಿ ಇಡುವ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ಸರ್ಕಾರ ಯಾರಿಗೋಸ್ಕರ ಆಡಳಿತ ಮಾಡ್ತದೆ? ಜನಸಾಮಾನ್ಯರ ಸರ್ಕಾರವನ್ನ ಅಥವಾ ಒಂದು ವರ್ಗದ ಸರ್ಕಾರನ? ನಮಗೆ ಆಶ್ಚರ್ಯವಾಗುವುದು, 600 ಕೋಟಿ ರೂಪಾಯಿ ನಿನ್ನೆ ಕೊಟ್ಟದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಅದು ಅವರ ಸರ್ಕಾರ, ಅವರು ಓಲೈಕೆ ಮಾಡ್ತಾರೆ. ಅವರ ಓಲೈಕೆಯಿಂದಲೇ ಅವರು ಸರ್ಕಾರ ನಡೆಸುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಈ ರಾಜ್ಯದಲ್ಲಿ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ದೊಡ್ಡ ಸಮುದಾಯ ಇರುವಂಥ ಒಂದು ರಾಜ್ಯದಲ್ಲಿರುವಂಥ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಂದು ಕಡೆ 600 ಕೋಟಿ ಒಂದು ವರ್ಗಕ್ಕೆ ಕೊಡ್ತಾರೆ. ಇಲ್ಲಿ ಸರ್ಕಾರ ಪ್ರಾರಂಭ ಮಾಡಿದಂಥ ದಿನದಿಂದ ಏನು ಸರ್ಕಾರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಾಲೋನಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಪ್ರಾರಂಭದಲ್ಲಿ 11,500 ಕೋಟಿ ರಾಜ್ಯ BJP ಸರ್ಕಾರ ಇದ್ದಾಗ ಇಟ್ಟ ಹಣವನ್ನು, ಬಜೆಟಲ್ಲಿ ಇಟ್ಟ ಹಣವನ್ನು ಅದನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡುವುದರ ಮುಖಾಂತರ ಮುಂದಿನ ಎಲ್ಲ ಹಂತದಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅನ್ಯಾಯ ಮಾಡುವುದನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಒಟ್ಟು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ
ನ್ಯಾಯ ಕೊಡುತ್ತೇನೆ ಎನ್ನುವ ಮಾತನ್ನು ಭರವಸೆಯನ್ನು ಏನು ಕೊಟ್ಟಿದ್ದರು ಅದು ಸಂಪೂರ್ಣ ಸುಳ್ಳು ಮಾಡಿದ್ದಾರೆ ಮತ್ತು ಆ ವರ್ಗಕ್ಕೆ ಅನ್ಯಾಯ ಮಾಡುವುದನ್ನು ಮಾಡಿದ್ದಾರೆ. ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಆಡಳಿತ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕುಸಿತ ಆಗಿದೆ. ನಮ್ಮ ಕರ್ನಾಟಕದ ಇಡೀ ರಾಜ್ಯದಲ್ಲಿ ಇವತ್ತು ಸರ್ವರ್ ಕಾರಣಕ್ಕೋಸ್ಕರ ಕಂದಾಯ ಇಲಾಖೆ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಯಾವ ಗಮನ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಒಂದು ಪಂಚಾಯತಿಗೆ ಹೋದರೆ ಒಂದು ಬಿಲ್ ಕಲೆಕ್ಟರ್ ಹತ್ರ ಹೋಗಿ ಮನೆಯದ್ದು ತೆರಿಗೆ ಕಟ್ಟಬೇಕಿದ್ದರೂ ಸರ್ವರ್ ಪ್ರಾಬ್ಲಮ್ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನನ ಮರಣ ಪತ್ರ ತಗೊಳ್ಬೇಕಿದ್ದರೂ ಸರ್ವರ್ ಪ್ರಾಬ್ಲಮನ್ನು ಮುಂದಿಟ್ಟು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಇವತ್ತೊಂದು ಮನೆ ಮಾಡಬೇಕಿದ್ರೆ ಅವರಿಗೆ ರಿಜಿಸ್ಟ್ರೇಷನ್ಗೆ ಸಮಸ್ಯೆ ಆಗಿರುವಂಥದ್ದು, ಇವತ್ತು ಯಾವುದೇ ರೀತಿಯ ಬ್ಯಾಂಕ್ ಸಾಲ ತಗೊಳ್ಬೇಕಿದ್ರೆ ಆಗುತ್ತಿರುವಂಥ ಬಡ ಜನರ ಭಾವನೆಯನ್ನು ನೋಡಿದರೆ ಈ ಸರ್ಕಾರ ಇಡೀ ಅವರ ಮುಖ್ಯಮಂತ್ರಿಗೆ ಆದಿಗೋಸ್ಕರ ಚರ್ಚೆ ಆಗ್ತದೆ ಹೊರತು ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಬಡ ಜನರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಅತ್ಯಂತ ಖಂಡನೀಯ. ಇವತ್ತು ರಾಜ್ಯದಲ್ಲಿ ಸರ್ವೇಯರ್ಗಳು, ಗುತ್ತಿಗೆ ಆಧಾರದ ಮೇಲೆ ಇರುವಂಥ ಸರ್ವೇಯರ್ಗಳು ಇಡೀ ರಾಜ್ಯದಲ್ಲಿ ಸುಮಾರು 53 ದಿನಗಳಿಂದ ನಿರಂತರ ಪ್ರತಿಭಟನೆಯನ್ನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 55 ದಿನ ಆಯಿತು. ಇವತ್ತಿಗೆ ಮಾರ್ಚ್ 1ಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು 55 ದಿನಗಳ ಸುದೀರ್ಘ ಕಾಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಮಾರು 10ರಿಂದ 15 ಸಾವಿರ ಅರ್ಜಿಗಳು ವಿಲೇವಾರಿ ಆಗದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾಡುವವರಿಗೆ, 11 ಸ್ಕೆಚ್ ಮಾಡುವವರಿಗೆ, ಎಲ್ಲ ವರ್ಗದ ಎಲ್ಲ ರೀತಿಯ ಈ ಒಂದು ಸರ್ವೇಯರ್ಗಳ ಸ್ಟ್ರೈಕ್ನಿಂದಾಗಿ ಭಾರಿ ತೊಂದರೆ ಬಡ ಜನರಿಗೆ ಮತ್ತು ಸಾಮಾನ್ಯ ಜನರಿಗೆ ಆಗಿದೆ ಅನ್ನೋದನ್ನು ಸರ್ಕಾರ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬರ್ತಾರೆ, ಇವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈ ಸರ್ಕಾರ ಮಾಡ್ತಾ ಇಲ್ಲ. ಒಟ್ಟು ಇದರಿಂದಾಗಿ ಜಿಲ್ಲೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ತೊಂದರೆ ಆಗಿದ್ದನ್ನು ಈಗಾಗಲೇ ಜನ ಅನುಭವಿಸ್ತಾ ಇದ್ದಾರೆ. ಇದನ್ನು ಸರಿಪಡಿಸುವಂಥ ಯಾವುದೇ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಇವರ ಸಮಸ್ಯೆ ಪರಿಹಾರ ಮಾಡದಿದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಭೀರವಾದ ಸಮಸ್ಯೆ ಖಂಡಿತ ಆಗ್ತದೆ. ಎಲ್ಲ ರೀತಿಯಲ್ಲಿ ಸರ್ವೇಯರ್ಗಳ ಏನು ಭೂಮಾಪಕರ ಏನು ಮುಷ್ಕರ ಉಂಟು ಅದನ್ನು ಸರಿಪಡಿಸುವಂಥ, ಅದಕ್ಕೆ ಸರಿಯಾದ ರೀತಿ ಅವರಿಗೆ ಸ್ಪಂದನೆ ಮಾಡುವಂಥದ್ದು ಮತ್ತು ಜನಸಾಮಾನ್ಯರಿಗೆ ಆಗುವಂಥ ತೊಂದರೆಯನ್ನು ಸರಿಪಡಿಸುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನಲ್ಲಿ ಡಿಸೆಂಬರ್ 1, 26ರಿಂದ ಗ್ರಾಮ ಪಂಚಾಯತ್ಗಳಲ್ಲಿ ಈ ಖಾತಾ ವಿತರಿಸಲು ಈ ಸ್ವತ್ತು 2.20 ತಂತ್ರಾಂಶ ಪರಿಚಯಿಸಲಾಗಿದ್ದು, ಇದರಲ್ಲಿನ ತಾಂತ್ರಿಕ ದೋಷದಿಂದಾಗಿ 3 ತಿಂಗಳುಗಳ ಕಾಲ ಸಾರ್ವಜನಿಕರಿಗೆ ಫಾರ್ಮ್ 11A ಮತ್ತು 11B ಸಿಗದೆ ಪರದಾಡುವಂತಾಗಿತ್ತು. ಅದನ್ನು ಸರಿ ಮಾಡ್ತೇವೆ ಅಂತೇಳಿ ನಮ್ಮ ಕಂದಾಯ ಇಲಾಖೆ ಸಚಿವರು ಕೂಡ ಖುದ್ದಾಗಿ ಸರ್ವರ್ ಸಮಸ್ಯೆ ಮತ್ತು ತಂತ್ರಾಂಶ ದೋಷದಿಂದ ಆಗಿರುವ ಸಮಸ್ಯೆಯನ್ನು ಸರಿ ಮಾಡ್ತೇನೆ, ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ಜಾಗ ಖರೀದಿ ಮನೆ ಕಟ್ಟಲು ಬ್ಯಾಂಕ್ ಅಡಮಾನ ತೀವ್ರ ತೊಂದರೆ ಆಗಿದ್ದನ್ನು ಗಮನಿಸಿ ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇವತ್ತಿಗೂ ಸರಿಯಾಗಲಿಲ್ಲ. ಸುಮಾರು ತಿಂಗಳಿಂದ ಹೆಚ್ಚಿನ ಅಂಶ 1 ವರ್ಷದಿಂದ ಈ ಸಮಸ್ಯೆ ಇಡೀ ಗ್ರಾಮ ಪಂಚಾಯತ್ನಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 911 ಸಿಗ್ತಾ ಇಲ್ಲ, 11B ಮಾಡಲಿಕ್ಕೆ ಆಗ್ತಾ ಇಲ್ಲ, 11A ಸಿಗ್ತಾ ಇಲ್ಲ. ಈಗೆಲ್ಲ ಮೊದಲು ಗ್ರಾಮ ಪಂಚಾಯತ್ನ ಆಡಳಿತ ಅವಧಿಯಲ್ಲಿ ಅಧ್ಯಕ್ಷರು ಮತ್ತು ಆಡಳಿತಾಧಿಕಾರಿಯ ಅನುಮೋದನೆಯ ಮುಖಾಂತರ ಅದನ್ನು 911 ಎಲ್ಲ ಕೊಡ್ತಾಯಿದ್ರು. ಆದರೆ ಅದನ್ನು ಇತ್ತೀಚೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರ ಅನುಮೋದನೆ ತಕ್ಕೊಂಡು ಮಾಡಬೇಕು ಅಂತ ಒಂದು ಸರ್ಕಾರ ಆದೇಶ ಮಾಡಿತ್ತು. ಈ ಕಾರಣದಿಂದಾಗಿ ಒಂದು ಕಡೆ ಸರ್ವರ್ ಪ್ರಾಬ್ಲಮ್, ಇಡೀ ರಾಜ್ಯದಲ್ಲಿ ಸರ್ವರ್ ಪ್ರಾಬ್ಲಮ್. ಈ ಸರ್ವರ್ ಪ್ರಾಬ್ಲಮಿಂದಾಗಿ ಒಂದು ಕಡೆ ಸಮಸ್ಯೆ ಆದರೆ ಇನ್ನೊಂದು ಕಡೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರ ಅನುಮೋದನೆ ತಗೊಂಡು ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಇಡೀ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗಿಂತ ಜನ ದಿನನಿತ್ಯ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಜ್ವಲಂತ ಅತ್ಯಂತ ಗಂಭೀರವಾದ ಸಮಸ್ಯೆಯನ್ನು
ಪರಿಹಾರ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಕಂದಾಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಯಾವ ಇಲಾಖೆ ಕೂಡ ಒಟ್ಟು ಸರ್ಕಾರ ಯಾವುದೇ ರೀತಿಯ ಗಮನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ವಿಶೇಷವಾಗಿ ಗ್ರಾಮ ಪಂಚಾಯತ್ನ ಅವಧಿ ಮುಗಿದಿರುವುದರಿಂದ ಅಧಿಕಾರಿಗಳು ಕೂಡ ಅವರು ಅಸಡ್ಡೆಯನ್ನು ವ್ಯಕ್ತಪಡಿಸುವಂಥದ್ದು, ಜನಪರವಾಗಿ ಕೆಲಸ ಮಾಡದಿರುವಂಥದ್ದು, ಜನರ ಭಾವನೆಗಳಿಗೆ ಭಾವನೆಗೆ ಅನುಗುಣವಾಗಿ ಕೆಲಸ ಮಾಡದೆ ಅಲ್ಲಿ ಉಡಾಪೆಯ ಉತ್ತರಗಳನ್ನು ಕೊಡುವಂಥದ್ದು. ಈ ಕಾರಣದಿಂದಾಗಿ ಜನಸಾಮಾನ್ಯರು ಯಾರ ಹತ್ರ ಹೇಳಿಕೊಳ್ಳಬೇಕು ಎನ್ನುವ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಂತಿದೆ. ಸರ್ಕಾರ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಡೆಸಬೇಕಿತ್ತು. ಗ್ರಾಮ ಪಂಚಾಯತ್ ಚುನಾವಣೆ ನಡೆಸದ ಕಾರಣಕ್ಕೋಸ್ಕರ ನನಗಿರುವಂಥ ಮಾಹಿತಿ ಪ್ರಕಾರ ಹೋದ ವರ್ಷವೇ ಹೆಚ್ಚಿನ ಅಂಶ ಕೇಂದ್ರ ಸರ್ಕಾರದಿಂದ 15th ಫೈನಾನ್ಸಲ್ಲಿ ಏನು ಹಣ ಬರಬೇಕಿತ್ತ, ಆ ಹಣಕ್ಕೆ ಲೋಕಸಭೆಯಲ್ಲಿ ಉತ್ತರ ಸಿಕ್ಕಿರುವ ಕಾರಣ ಅದಕ್ಕೆ ಸರಿಯಾದ ರಾಜ್ಯ ಸರ್ಕಾರದಿಂದ ಅಂಕಿ ಅಂಶವನ್ನು ಕೊಡದ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡುವುದಕ್ಕೂ ತೊಂದರೆ ಆಗಿದೆ. UC ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಿತ್ತು, ಅದನ್ನು ಕೊಡದ ಕಾರಣಕ್ಕೋಸ್ಕರ ತೊಂದರೆ ಆಗಿದೆ. ಈಗ ಮತ್ತೆ ಈ ವರ್ಷ ಚುನಾವಣೆ ಮಾಡದ ಕಾರಣಕ್ಕೋಸ್ಕರ ಈ 15th ಫೈನಾನ್ಸಿನ ಈ ಒಂದು ಹಣ ಏನು ಕೇಂದ್ರ ಸರ್ಕಾರದಿಂದ ರಾಜ್ಯ ಗ್ರಾಮ ಪಂಚಾಯತ್ಗಳಿಗೆ ನೇರವಾಗಿ ಬರಬೇಕಾಗಿರುವಂಥ ಏನು ಸ್ಥಳೀಯಾಡಳಿತಕ್ಕೆ ಬರಬೇಕಾಗಿರುವಂಥ ಹಣ ಏನಿದೆ ಅದು ಬಾರದ ಕಾರಣ ಮತ್ತೆ ನಮ್ಮ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥದ್ದು ನಾವು ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅನಾಹುತ ಆಗುವಂಥ ರೀತಿಯಲ್ಲಿ ಇದಾಗ್ತದೆ. ಯಾಕೆಂದರೆ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯ ಸರ್ಕಾರವೂ ಹಣ ಕೊಡುವುದಿಲ್ಲ, ಕೇಂದ್ರ ಸರ್ಕಾರದಿಂದ ನಿಯಮಿತವಾಗಿ ಆ ಬರುವ ಹಣಕ್ಕೆ ಪೂರಕವಾದ ಸಹಕಾರವನ್ನು ರಾಜ್ಯ ಸರ್ಕಾರ ಕೊಡದ ಕಾರಣ ಈ ಒಂದು ಪಂಚಾಯತ್ ಕೂಡ ಆಡಳಿತಾತ್ಮಕವಾಗಿ ತೊಂದರೆ ಆಗುವಂಥದ್ದು ಆಗ್ತದೆ. ಹೇಗೂ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗದ ಕಾರಣ ಇನ್ನೊಂದು ಸಮಸ್ಯೆ ಆಗಿದೆ. ಈ ಗ್ರಾಮ ಪಂಚಾಯತನ್ನು ಕೂಡ ತ್ವರಿತಗತಿಯಲ್ಲಿ ಚುನಾವಣೆ ಮಾಡದಿದ್ದರೆ ಮತ್ತೆ ಸಮಸ್ಯೆ ಗ್ರಾಮ ಪಂಚಾಯತಿಗೆ ಆಗ್ತದೆ. ಒಟ್ಟು ಗ್ರಾಮ ಪಂಚಾಯತ್ನಲ್ಲಿ ಜನಸಾಮಾನ್ಯರ ಕೆಲಸ ಆಗುವುದಿಲ್ಲ ಎನ್ನುವ ಕೂಗನ್ನು ವ್ಯಾಪಕವಾಗಿ ನಾವು ಓಡಾಡುವಂಥ ಸಂದರ್ಭದಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಮೆಸ್ಕಾಮಲ್ಲಿ ಈಗ ಸರ್ವರ್ ಪ್ರಾಬ್ಲಮಿಂದ ಹೊಸ ಕನೆಕ್ಷನ್ ಸಿಗ್ತಾ ಇಲ್ಲ. ಮೆಸ್ಕಾಮಲ್ಲಿ ಹೊಸ ಸರ್ವರ್ ಅಲ್ಲಿ ಹೋಗಿ ಮಾತಾಡಿದರೆ ಸರ್ವರ್ ಪ್ರಾಬ್ಲಮ್ ಉಂಟು ಅಂತ ಹೇಳ್ತಾರೆ. ಒಟ್ಟು ಸರ್ವರ್ ಈ ಸರ್ವರನ್ನು ಸರಿ ಮಾಡಲಿಕ್ಕೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಲಿಲ್ಲ. ಇವರು ಒಟ್ಟು ಇವರ ಗುದ್ದಾಟದಲ್ಲಿದ್ದಾರೆ ಹೊರತು ಕರ್ನಾಟಕ ರಾಜ್ಯದಲ್ಲಿ ಸರ್ವರ್ ಸಮಸ್ಯೆಯನ್ನು ಸರಿ ಮಾಡದ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ಆಡಳಿತಾತ್ಮಕವಾದ ತೊಂದರೆ ಇಡೀ ರಾಜ್ಯದಲ್ಲಿ ಆಗುವಂಥದ್ದನ್ನು ನೋಡಿದ್ದೇವೆ. ಕಳೆದ 3 ವರ್ಷಗಳಿಂದ BPL ಕಾರ್ಡ್ ಏನು ಜನರಿಗೆ BPL ಕಾರ್ಡ್ ಏನು ಕೊಡಬೇಕಿತ್ತ ಅದು ಸಹ ಕೊಡಲಿಕ್ಕೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗದಿರುವುದರಿಂದ ಕೆಲವೊಂದು ಸವಲತ್ತನ್ನು ತಗೊಳ್ಳಿಕ್ಕೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಒಟ್ಟು ಕಾಂಗ್ರೆಸ್ ಸರ್ಕಾರ ನಮ್ಮ ಎಲ್ಲ ಆಡಳಿತಾತ್ಮಕವಾಗಿ ಎಲ್ಲ ವಿಭಾಗಗಳಲ್ಲಿ ಕೂಡ ಅತ್ಯಂತ ಗಂಭೀರವಾಗಿ ಸಮಸ್ಯೆಯನ್ನು ಮಾಡಿಬಿಟ್ಟಿದೆ. ಒಟ್ಟು ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ನಮ್ಮ ಸುಳ್ಯ, ಪುತ್ತೂರು, ಬಂಟ್ವಾಳ ಈ ಭಾಗದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಗುಡ್ಡಗಾಡು ಪ್ರದೇಶ, ಕಾಡು ಪ್ರದೇಶದಲ್ಲಿ ಪ್ರಾಣಿಗಳ ಹಾವಳಿಯಿಂದ ಕೃಷಿ ನಾಶ ಆಗುವಂಥದ್ದು, ಇದರಿಂದ ದೊಡ್ಡ ತೊಂದರೆ ಆಗಿರುವ ಬಗ್ಗೆ ಸಾಕಷ್ಟು ಬೊಬ್ಬೆ ಮತ್ತು ಕೂಗು ಅಲ್ಲಿಂದ ಇರುವಂಥ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ನಾಡಕೋವಿಗಳನ್ನು ನವೀಕರಣ ಮಾಡಿ ಕೊಡ್ತಾಯಿದ್ರು. ಇವಾಗ ಅದು ಸಹ ಕೊಡ್ತಾ ಇಲ್ಲ. ಆ ಕಾರಣದಿಂದ ಕೃಷಿಕರಿಗೆ ಕೂಡ ನಮ್ಮ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಲ್ಲಿ ತೊಂದರೆ ಆಗಿರುವ ಬಗ್ಗೆ ಅವರು ತುಂಬ ಸಲ ನಮ್ಮ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟವರಿಗೆ ಮನವಿಗಳನ್ನು ಮಾಡಿದರೂ ಕೂಡ ಸರಿ ಮಾಡ್ತಾ ಇಲ್ಲ ಎನ್ನುವ ಅವರ ನೋವಿನ ಸಂಗತಿಗಳನ್ನು ಕೂಡ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತಾತ್ಮಕವಾಗಿ ಸಂಪೂರ್ಣ ವೈಫಲ್ಯ ಆಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಈ ಎಲ್ಲ ಸಂಗತಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಖಂಡಿತ ಮಾಡ್ತದೆ. ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿ ಮತ್ತು ಎಲ್ಲ ಆತ್ಮೀಯ ನಮ್ಮ ಪದಾಧಿಕಾರಿಗಳ ಜೊತೆ ಸೇರಿಕೊಂಡು ನಾವು ಹೋರಾಟವನ್ನು ಖಂಡಿತ ಮಾಡುವುದು ಅನಿವಾರ್ಯ ಆಗ್ತದೆ ಎನ್ನುವ ಈ ಒಂದು ವಿಷಯವನ್ನು ತಮ್ಮ ಮುಂದಿರಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ನಮ್ಮ ರಾಜ್ಯದ ನಮ್ಮ ರೈತ ನಾಯಕರು, ನಮ್ಮ
ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ಜಿಲ್ಲೆಯಿಂದ ನಮ್ಮ ಶಿವಮೊಗ್ಗದಿಂದ ಸಂಸದರಾಗಿ ಒಟ್ಟು ರಾಜ್ಯದಲ್ಲಿ ಕೃಷಿ ಬಜೆಟನ್ನು ಮಂಡನೆ ಮಾಡಿರುವಂಥ, ಇಡೀ ದೇಶದಲ್ಲಿ ಕೃಷಿ ಬಜೆಟನ್ನು ಮಂಡನೆ ಮಾಡಿರುವಂಥ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪನವರ ಸಾಮಾಜಿಕ ಚಟುವಟಿಕೆ 50 ವರ್ಷಗಳ ಕಾಲವನ್ನು ಅಭಿನಂದನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಮಾಡಲಿಕ್ಕೆ ನಮ್ಮ ರಾಜ್ಯ BJP ತೀರ್ಮಾನ ಮಾಡಿದೆ. ಇದಕ್ಕೆ ನಮ್ಮ ಕೇಂದ್ರದ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಆದಿಯಾಗಿ ಅನೇಕ ರಾಷ್ಟ್ರೀಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ನಮ್ಮ ಸುಮಾರು 5,000ಕ್ಕಿಂತ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಜ್ಯ ಟೀಮ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಸ್ಥಳೀಯ ಶಾಸಕರಾದ ವೇದವ್ಯಾಸ ಕಾಮತ್ರು ಜವಾಬ್ದಾರಿ ಇರ್ತಾರೆ. ನಮ್ಮ ಜಿಲ್ಲೆಯಿಂದ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಕಿಶೋರ್ ಪುತ್ತೂರ್ ಅವರು ನಮ್ಮ ಜಿಲ್ಲೆಯ ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸಹ ಸಂಚಾಲಕರಾಗಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದ ನಂದನ್ ಮಲ್ಯ ಮತ್ತು OBC ಮೋರ್ಚಾದ ಅಧ್ಯಕ್ಷರಾದ ಮಹೇಶ್ ಜೋಗಿ ಇಬ್ಬರು ಸಹ ಸಂಚಾಲಕರಾಗಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು 9ನೇ ತಾರೀಕು ಸನ್ಮಾನ್ಯ ಯಡಿಯೂರಪ್ಪರ ಕಾರ್ಯಕ್ರಮದ ಅಭಿನಂದನೋತ್ಸವ ಕಾರ್ಯಕ್ರಮಕ್ಕೆ, ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ನಾವು ಹೋಗೋರಿದ್ದೇವೆ. ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಇದರ ಬಗ್ಗೆ ವ್ಯಾಪಕವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ನಡೆಸುವಂಥದ್ದು, ಎಲ್ಲ ಪ್ರಚಾರ ಕೊಡುವಂತೆ ಎಲ್ಲ ಕೆಲಸ ಕಾರ್ಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ನಮ್ಮ ಯಡಿಯೂರಪ್ಪರ ಅಭಿಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ಸನ್ಮಾನ್ಯ ಕಿಶೋರ್ ಅವರು ಮಾತಾಡ್ತಾರೆ. ವಿಷಯ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಯುವಕರಿಂದ ಹಿಡಿದು ಹಿರಿಯರ ತನಕ ಸನ್ಮಾನ್ಯ BS ಯಡಿಯೂರಪ್ಪನವರಂದ ತಕ್ಷಣ ಅವರೊಂದು ಶಕ್ತಿ. ಇಡೀ ದಕ್ಷಿಣ ಭಾರತದಲ್ಲಿ BJP ಬರಬೇಕಾದ ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಅತ್ಯಂತ ಶ್ರಮ ಪರಿಶ್ರಮ ಆ ಮುಖಾಂತರ ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ಬಂದದ್ದು. BJP ಸರ್ಕಾರ ಬಂದ ನಂತರ ಅವರೇನು BJPಯ ಮುಖ್ಯಮಂತ್ರಿ ಆಗಿರಲಿಲ್ಲ, ಇಡೀ ರಾಜ್ಯದ ಜನತೆಯ ಬಡ ಜನರ ರೈತರ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು, ಈ ನಾಡು ಅಭಿವೃದ್ಧಿಯನ್ನು ಕಂಡಿದ್ದವರ ಕಾರಣಕ್ಕೋಸ್ಕರ. ಆ ಕಾರಣಕ್ಕೆ ನಾವು ಈಗಾಗಲೇ ಜಿಲ್ಲಾಧ್ಯಕ್ಷರಂದಾಗಿ ಸುಮಾರು 5,000 ಜನ ಈ 9 ಮಂಡಲದಿಂದ, ಪುತ್ತೂರು ಸೇರ್ಕೊಂಡು 9 ಮಂಡಲದಿಂದ 5,000 ಜನ ಹೋಗ್ತೇವೆ. ಅದರ ಜೊತೆಗೆ ಅಮಿತ್ ಶಾ ಅವರು ಕಾರ್ಯಕ್ರಮಕ್ಕೆ 11 ಗಂಟೆ ಬರ್ತಾರೆ. ಎಲ್ಲ ಈ ರಾಜ್ಯದ ಸಾಧು ಸಂತರು ಕೂಡ ಬರ್ತಾರೆ. ಆ ಕಾರಣಕ್ಕೆ ಪತ್ರಕರ್ತ ಮಿತ್ರರಲ್ಲಿ ವಿನಂತಿ ಮಾಡೋದಂತಂದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನೀವು ಕೂಡ ಕೊಡಬೇಕು. ಯಾಕಂದರೆ ಅವರಿದ್ದ ಸಂದರ್ಭದಲ್ಲಿ ಎಲ್ಲ ಮಠ ಮಂದಿರ ದೇವಸ್ಥಾನ, ಅದರ ಜೊತೆಗೆ ಯಾರನ್ನು ತಾರತಮ್ಯ ಮಾಡಲಿಲ್ಲ ಅವರು. ಅದು ಚರ್ಚ್ ಇರ್ಬೋದು, ಮಸೀದಿ, ಅಂದರೆ ಎಲ್ಲದಕ್ಕೂ ಎಲ್ಲರನ್ನು ಸಮಾನವಾಗಿ ನೋಡಿದಂಥ ನಾಯಕರವರು. ಅದರ ಜೊತೆಗೆ ಅಭಿವೃದ್ಧಿ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು, ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ. ಅವರೊಂದು ಶಿಸ್ತುಬದ್ಧವಾಗಿ ಸಾವಿರಾರು ಕೋಟಿಯನ್ನು, ಈಗ ನಮ್ಮ ಮಂಗಳೂರು ನಗರ ದಕ್ಷಿಣ ಹಿಡ್ಕೊಂಡ್ರೆ ಸಾವಿರಾರು ಕೋಟಿ ಅಭಿವೃದ್ಧಿ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಆಗಿದೆ. ಈಗಾಗಲೇ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನದ ಅಭಿವೃದ್ಧಿ, ಅನ್ನಛತ್ರದ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಕಾರಣಕ್ಕೆ ನಮಗೆಲ್ಲರಿಗೊಂದು ಖುಷಿ. ಯಾಕಂದರೆ ಅಭಿಮಾನೋತ್ಸವದ ಮುಖಾಂತರ ಅವರಿಗೆ ಇದು ಬೇಡ, ಯಡಿಯೂರಪ್ಪಜಿಯವರಿಗೆ. ಆದರೂ ಕೂಡ ನಾವು ಇದನ್ನು ಯಾಕೆ ಮಾಡೋದಂದರೆ, ಇಡೀ BJPಯ ಶಕ್ತಿ ತುಂಬಿದಂಥ 50 ವರ್ಷ ತಮ್ಮ ಪೂರ್ತಿ ಜೀವನವನ್ನು ಸೈಕಲಿಂದ ಜೊತೆಗೆ ಹೋರಾಟವನ್ನು ಮಾಡುವ ಮುಖಾಂತರ, ಪಾದಯಾತ್ರೆ ಮುಖಾಂತರ, ಬಗರ್ ಹುಕುಮಕಿ ಇರ್ಬೋದು ಅದನ್ನು ನಿವಾರಣೆ ಮಾಡೋ ಮುಖಾಂತರ, ಹೆಣ್ಮಕ್ಳಿಗೆ ಬೇರೆ ಬೇರೆ ರೀತಿಯ ಸೈಕಲ್ ಕೊಡೋ ಮುಖಾಂತರ, ಈ ರೀತಿಯಾಗಿ ಪ್ರತಿಯೊಂದು ಗೃಹಲಕ್ಷ್ಮಿಯನ್ನು ಕೊಡೋ ಮುಖಾಂತರ ಪ್ರತಿಯೊಬ್ಬ ಬಡ ಜನರ ಒಂದು ಧ್ವನಿಯಾಗಿದ್ದಂಥ ಯಡಿಯೂರಪ್ಪಾಜಿಯವರು 50 ವರ್ಷದ ಸಾಮಾಜಿಕ ರಾಜಕೀಯ ಜೀವನವನ್ನು ಪೂರೈಸುವ ಮುಖಾಂತರ ಅವರ ಮುಖಾಂತರ ಈ BJP ಕೂಡ ಶಕ್ತಿ ಸಿಗಲಿಕ್ಕೆ ಉಂಟು. ಆ ಕಾರಣಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನ ಹಿಡಿದು ಒಬ್ಬ ಶಾಸಕ ಸಂಸದರ ಯಾರಾಗಬೇಕಾದ್ರೂ ಅದರಲ್ಲಿ ಕೂಡ ಯಡಿಯೂರಪ್ಪನ ದೊಡ್ಡ ಪಾತ್ರ ಇತ್ತು. ಆ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತೇವೆ. ಪತ್ರಕರ್ತ ಮಿತ್ರರಲ್ಲಿ ಕೂಡ ನಾವು ವಿನಂತಿಯನ್ನು ಮಾಡಿದ್ದೇವೆ ಅಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ಕೊಡಬೇಕಂತ ವಿನಂತಿ ಮಾಡಿ. ಅವರ ರಾಜಕೀಯ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವರು ಅತಿ ಹೆಚ್ಚು ಪ್ರವಾಸ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋದು ಇತಿಹಾಸ ಕೂಡ ಇದೆ. ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ಅಭಿವೃದ್ಧಿಗೆ ಪ್ರಥಮತವಾಗಿ ನೇರವಾಗಿ ದೊಡ್ಡ ಅನುದಾನವನ್ನು ಕೊಟ್ಟಿರುವಂಥವರು ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 100 ಒಟ್ಟು 200 ಕೋಟಿ ರೂಪಾಯಿಗಳನ್ನು ಈ ಒಂದು ಮಹಾನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿಗೆ ಮುಂಚೆ 100 ಕೋಟಿಯನ್ನು ಕೊಟ್ಟು ಮಂಗಳೂರನ್ನು ಅಭಿವೃದ್ಧಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮೀನುಗಾರರಿಗೆ
ಅವರಿಗೆ ಕೊಟ್ಟಿರುವಂಥ ಸಾಲ ಮನ್ನಾ ಮಾಡುವಂಥದ್ದು, ಡೀಸೆಲ್ಗೆ ಸಬ್ಸಿಡಿ ಕೊಟ್ಟಿರುವಂಥದ್ದು, ಮತ್ಸ್ಯ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು, ಅನೇಕ ನಮ್ಮ ಅಡಿಕೆ ರೋಗ ಬಂದಾಗ ಅದಕ್ಕೆ ಬೆಂಬಲ ನಿಂತಿರುವಂಥದ್ದು, ಸಾಕಷ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಧಾರ್ಮಿಕ ಕ್ಷೇತ್ರ, ಅದು ಧಾರ್ಮಿಕ ಕ್ಷೇತ್ರ ಹೇಳುವಾಗ ಇದು ಬೇರೆ ಬೇರೆ, ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೋಡದೆ ಎಲ್ಲ ಸಮುದಾಯಕ್ಕೆ ಕೂಡ ಸಹಕಾರ ಮಾಡುವಂಥದ್ದನ್ನು ಮಾಡಿದ್ದಾರೆ. ವಿಶೇಷವಾಗಿ ದೇವಸ್ಥಾನ, ಭಜನಾ ಮಂದಿರ, ಸಣ್ಣ ಸಣ್ಣ ದೈವಸ್ಥಾನ ಇದಕ್ಕೆ ಕೂಡ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು ಯಡಿಯೂರಪ್ಪರಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನನ್ಯ ಸಂಬಂಧ ಇರುವಂಥದ್ದು ಸಂಘಟನಾತ್ಮಕವಾಗಿ ಮತ್ತು ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಅತ್ಯಂತ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡಿದ್ದರು. ಆ ಕಾರಣಕ್ಕೋಸ್ಕರ ಅವರ ಈ ಒಂದು 50 ವರ್ಷದ ಸುದೀರ್ಘ ಕಾಲದ ಅವರ ಪಯಣದ ಈ ಒಂದು ಕಾರ್ಯಕ್ರಮ, ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಉತ್ಸಾಹದಿಂದ ಈ ಜಿಲ್ಲೆಯಿಂದ ಕೂಡ ನಾವೆಲ್ಲ ಒಟ್ಟಾಗಿ ಹೋಗುವಂಥದ್ದು ಯೋಚನೆ ಮಾಡಿದ್ದೇವೆ. ನಾವು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅಲ್ಲ, ಅವರ ಬಗ್ಗೆ ಅಭಿಮಾನ ಇರುವಂಥ ಎಲ್ಲರನ್ನ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಏನಕ್ಕ? ನಾಯಕರಲ್ಲಿ ಸಂಘಟಿತ ಹೋರಾಟವಾಗಿ ಆಗ್ತಾ ಇಲ್ಲ, ಆ ರೀತಿಯ ಹೋರಾಟಗಳು ರಾಜ್ಯ ಮಟ್ಟದ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಯಾಕೆ? ಹೊಂದಾಣಿಕೆ ರಾಜಕೀಯ ಇದೆ ಅನ್ನೋದು ಇದರ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಇರ್ಬೋದು. ನಾನು ಕರ್ನಾಟಕ ರಾಜ್ಯದ ಬಗ್ಗೆ ನಾನು ಮಾತಾಡೋದಿಲ್ಲ, ಆದರೆ ನೀವು ಒಂದು ಸಲ ವಿಮರ್ಶೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಬಂದಂಥ ಸಮಸ್ಯೆಗಳ ಬಂದಾಗ ನಾವು ಎಷ್ಟು ಹೋರಾಟ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಡಿಮೆ ಏನಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಬಗ್ಗೆ ಇವರಿಗೆ ಅದನ್ನು ಕೇಳುವ ತಾಳ್ಮೆ ಬೇಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಾರ್ಟಿ ಆಗಲಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಜನಸಾಮಾನ್ಯರು ಹೇಳುವಂಥ ಸಂದರ್ಭದಲ್ಲಿ ಕೂಡ ಅವರಿಗಿರುವಂಥದ್ದು ಕುರ್ಚಿ ನನಗ ನಿನಗ ಇದೇ ಸಂಗತಿಯಲ್ಲಿ ಹೋರಾಟ ಅವರ ಇದೇ ಹೊರತು ಜನರ ಇದೊಂದು ಗೊಡ್ಡು ಸರ್ಕಾರ, ಕಿವಿ ಕೇಳದ ಸರ್ಕಾರ, ಕಿವುಡ ಸರ್ಕಾರ. ಯಾಕಂದರೆ ಇದರಲ್ಲಿರುವಂಥ ಪ್ರತಿಯೊಬ್ಬನಿಗೆ ಯಾರು ಏನು ಹೇಳ್ತಾರೆ ಅಂತ ಕೇಳುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅವರು ಒಂದೇ ಇರುವಂಥದ್ದು, ನನಗೆ ಮಂತ್ರಿ ಆಗ್ತದ, ನನಗೆ ಮುಖ್ಯಮಂತ್ರಿ ಆಗ್ತದ, ಈ ರೀತಿಯ ಒಂದು ಹೋರಾಟದಲ್ಲಿ ಅವರಿದ್ದಾರೆ ಹೊರತು ನಿಜವಾಗಿ ಪ್ರಾಮಾಣಿಕವಾಗಿ ಮತವನ್ನು ಕೊಟ್ಟಿರುವಂಥ ಮತದಾರ ಇವತ್ತು ಆಶ್ಚರ್ಯ ರೀತಿಯಲ್ಲಿ ರಾಜ್ಯದ ಅವರ ನಡವಳಿಕೆ ನೋಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನ್ಯಾಯಯುತವಾಗಿ ವಿರೋಧ ಪಾರ್ಟಿಯಾಗಿ ಪ್ರತಿಪಕ್ಷವಾಗಿ ಏನು ಹೋರಾಟ ಮಾಡಬೇಕಾ, ಏನು ಕೆಲಸ ಕಾರ್ಯವನ್ನು ಮಾಡಬೇಕಾ, ಎಲ್ಲವನ್ನು ಮಾಡುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತದೆ. ನೋಡಿ ಒಂದು ನಿಮಿಷ, ನೋಡಿ ಒಂದು ನಿಮಿಷ ಅಲ್ಲ, ಒಂದು ಹೇಳ್ತೇನೆ. ಲಾಸ್ಟ್ ಟೈಮ್ ನಮ್ಮ ರಾಜ್ಯದ ಸುನೀಲ್ ಕುಮಾರ್, ನಮ್ಮ ಅವಿಭಾಜ್ಯ ಜಿಲ್ಲೆಯವರು, ಅವರು ನೇರವಾಗಿ ಈ ಸರ್ಕಾರ ಕೇಳಿದ್ದಾರೆ, ನೀವು ಏನು ಸರಿ ಮಾಡ್ತೀರಿ, ನಿಮಗೆ ಸರ್ವರ್ ಸಮಸ್ಯೆನೇ ಸರಿ ಮಾಡಲಿಕ್ಕೆ ಆಗದ ಒಂದು ಸರ್ಕಾರ ನೀವು ಅಂತ. ಅಷ್ಟಕ್ಕೆ ಅವರ ಹೇಳುದೇ ಕಿವುಡ ಸರ್ಕಾರಕ್ಕೆ ಮೇರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಸರಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಉಂಟು. 2600 ಸರಕಾರಿ ಹುದ್ದೆ ಬಾಕಿ ಇದೆ. ನಾನು 46 ಪ್ರಶ್ನೆ ಕೇಳಿದ್ದೇನೆ. ನಾನು ಈಗ ಪ್ರಶ್ನೆ ಕೇಳುವಂಥದ್ದು ನಾವು ಅದರ ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕೋಸ್ಕರ ಯಾವುದೇ ಹುದ್ದೆ ಅನ್ನೋರು ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡಲಿಲ್ಲ. ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ 56,000 ಹುದ್ದೆಯನ್ನು ನಾವು ಭರ್ತಿ ಮಾಡ್ತೀವಿ ಅಂತಂದಿದ್ದಾರೆ. ಇವತ್ತಿನ ತನಕ ಯಾವುದಾಗಲಿ. ನಾನು ನಿನ್ನಲ್ಲಿ ಮೊನ್ನೆ ಕಮಿಟಿ ಮೀಟಿಂಗ್ ಬುಧವಾರ ಹೋದಾಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾತಾಡಿ ಬಂದಿದ್ದೇನೆ, ದಯವಿಟ್ಟು ಅದನ್ನಾದರೂ ಮಾಡಿ ಅಂತ. ನಾನು ಸರಕಾರ ಜನಪರವಾಗಿ ಇಲ್ಲದಿದ್ದರೆ ವಿರೋಧ ಪಕ್ಷ ನಾವು ಎಷ್ಟು ಹೋರಾಟ ಮಾಡಿದ್ರು ಕೂಡ ಸರಕಾರನ ಬಿಸಿ ಮುಟ್ಟಿಸೋ ಕೆಲಸ ನಾವು ಮಾಡ್ಬೋದು. ಸರಕಾರಕ್ಕೆ ಇಚ್ಛಾಶಕ್ತಿ ಅಲ್ಲ. ಈಗ ಅಧ್ಯಕ್ಷರಂದರು, ಒಬ್ಬ ವ್ಯಕ್ತಿ ಮನೆ ಕಟ್ಟಬೇಕಾದ್ರೆ, ಗ್ರಾಮೀಣ ಭಾಗದ ವ್ಯಕ್ತಿ ಮನೆ ಕಟ್ಟ 1 ವರ್ಷ ಅವನಿಗೆ ಪರ್ಮಿಷನ್ ಸಿಗುವುದಿಲ್ಲ. ಕೇವಲ ಪಂಚಾಯತಲ್ಲಿ ಕೊಡ್ತಕ್ಕಂಥ ಕಟ್ಟಡ ಲೈಸೆನ್ಸ್ ಕೊಡುವಂಥದ್ದನ್ನು ನಗರ ಯೋಜನಾ ಪ್ರಾಧಿಕಾರಕ್ಕೆ ಕೊಟ್ಟು ಅವ ಗ್ರಾಮೀಣ ಭಾಗದಿಂದ ನಗರಕ್ಕೆ ಬರಲಿಕ್ಕೆ ಸುಮಾರು 70 ಕಿಲೋಮೀಟರ್ 60 ಕಿಲೋಮೀಟರ್ ಬರೋ ಮುಖಾಂತರ ತಿಂಗಳುಗಟ್ಟಲೆ ಅವ್ರು ಸಿಗೋದಿಲ್ಲ.
FIFO ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟಿಗೆ ಬಂದಿದ್ದಾರೋ ಅವ್ರಿಗೆ ಕೊಡಬೇಕು. ಅಲ್ಲಿ ಬ್ರೋಕರ್ಗಳ ಅವರೇ ಕಾರಣಕ್ಕೋಸ್ಕರ ಯಾರು 25,000 30,000 40,000 ಹಣ ಕೊಡ್ತಾನೆ ಅವನಿಗೆ ಪರ್ಮಿಷನ್ ಸಿಗ್ತದೆ, ಆದರೆ ಬಡವರಿಗೆ ಸಿಗ್ತಾ ಇಲ್ಲ. ಇದು ಈ ಬಡ ಜನರ ಕಷ್ಟ. ಈ ಕಷ್ಟವನ್ನು ಸರ್ಕಾರ ನಾವು ಹೇಳಿದರೆ ಯಾವುದೇ ರೀತಿ ಅಧ್ಯಕ್ಷರಂದಾಗ ಕಿವುಡು ಸರ್ಕಾರ ಅದು. ನಾನನ್ನೋದು ಒಬ್ಬ ಗ್ರಾಮ ಪಂಚಾಯತಿಯ PDO ಅವ ಕೊಡ್ತಕ್ಕಂಥ ಈ ಕಟ್ಟಡ ಪರವಾನಗಿಯನ್ನು 911 ಇವರು EO ಕೊಟ್ಟಿದ್ದಾರೆ ತಾಲೂಕು ಪಂಚಾಯತಿಗೆ. ಅದು ಅವಶ್ಯಕತೆ ಉಂಟು ಅಂತ ಅನ್ನೋದು. ಗ್ರಾಮ ಪಂಚಾಯತಿ ಏನು ಆಡಳಿತ ವಿಕೇಂದ್ರೀಕರಣದ ಭಾಗವಾಗಿ ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರವನ್ನು ನಗರ ಯೋಜನಾ ಪ್ರಾಧಿಕಾರ ಕೊಡುವ ಮುಖಾಂತರ ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಮಾಡಿದೆ ಸರ್ಕಾರ. ಅದರ ಜೊತೆಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಮಾಡಲಿಲ್ಲ. 15 ಹಣಕಾಸು ಸಾವಿರಾರು ಕೋಟಿ 15 ಹಣಕಾಸು ಹಣ ಬರ್ತದೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋದ ಕಾರಣಕ್ಕೋಸ್ಕರ ಹಣ ವಾಪಸ್ ಹೋಗಿದೆ, ಅಂದರೆ ಬರಲೇ ಇಲ್ಲ. ಜನರ ಅಭಿವೃದ್ಧಿಗೆ ಮಾಡ್ತಕ್ಕಂಥ ಹಣ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕೋಸ್ಕರ ಎಲ್ಲ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿಗೆ ಶಾಸನಬದ್ಧ ಅನುದಾನ 10 ಲಕ್ಷ ಮಾತ್ರ. 10 ಲಕ್ಷ ನಾನು ಅನ್ನೋದು 6 ಲಕ್ಷವನ್ನು ಕರೆಂಟ್ ಬಿಲ್ಲೇ ಕಟ್ಟಬೇಕು ಅವರು. 6 ಲಕ್ಷ ಏನು ಜನರಿಗೆ ನೀರು ವಿತರಣೆ ಮಾಡ್ತಾರಲ್ಲ, 4 ಲಕ್ಷ ಸಿಬ್ಬಂದಿ ವೇತನ. ಅಭಿವೃದ್ಧಿ ಎಲ್ಲಿ ಉಂಟು? ಕೇವಲ 15 ಹಣಕಾಸಲ್ಲಿ 100 ಕೋಟಿ ಬಂದಿದೆ ಬಿಟ್ಟರೆ ಗ್ರಾಮ ಪಂಚಾಯತಿಗೆ ಈ ಸರ್ಕಾರ ಯಾವುದೇ ರೀತಿಯ ಒಂದು ಶಕ್ತಿಯನ್ನು ಕೂಡ ಕೆಲಸವನ್ನು ಮಾಡಲಿಲ್ಲ. ಈ 10 ಲಕ್ಷ ಮಾತ್ರ ಇರುವಂಥದ್ದು. ಹಿಂದಿನ ಸರ್ಕಾರ ಇರಬೇಕಾದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ಆ 25 ಲಕ್ಷ ಹಣ ಬರ್ತಿತ್ತು, ನಿಲ್ಲಿಸಿದ್ದಾರೆ ಅದನ್ನು. ಆ ಕಾರಣಕ್ಕೆ ಪತ್ರಕರ್ತ ಮಿತ್ರರನ್ನು ವಿನಂತಿ ಮಾಡೋದು ಅಂತಂದರೆ ನೀವು ಕೂಡ ಇದನ್ನು ಮಾಡಬೇಕು. ನಮ್ಮ ಹೋರಾಟ, ನಾನು ವಿಧಾನ ಪರಿಷತ್ತಲ್ಲಿ 46 ಪ್ರಶ್ನೆ ಈ ಸಲ ಕೇಳಿದ್ದೇನೆ, 46 ಪ್ರಶ್ನೆ ಕೇಳಿದ್ದೇನೆ. ಬಟ್ ಸಚಿವರು RDPR ಸಚಿವರು ಏನಂದರೆ ಅವರಿಗೆ ITBT ಇದರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ಬರುವುದಿಲ್ಲ ಅವರು. 1,94,000 ಇದು ನಮ್ಮ ಗ್ರಾಮೀಣ ರಸ್ತೆ, ನಮ್ಮದು ಗ್ರಾಮೀಣ ರಸ್ತೆ. ಅಕ್ಕ ನೀವು ಅಂದ್ರಿ ಗ್ರಾಮೀಣ ರಸ್ತೆ ಯಾವ ರೀತಿ ಆಗಿದೆ? 1,94,000 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಒಂದೇ ₹1 ಅನುದಾನ ಬಿಡುಗಡೆ ಮಾಡಲಿಲ್ಲ. ಕೇವಲ ಬಜೆಟಲ್ಲಿ ಚರ್ಚೆ ಮಾಡ್ತಾರೆ, ಬಜೆಟ್ ಇದು ಮಾಡ್ತಾರೆ, ಹಣ ಬಿಡುಗಡೆ ಆಗಲಿಲ್ಲ. ಸರ್ ನಾವು ಪ್ರತಿ ಪಂಚಾಯತಲ್ಲಿ ಹೋರಾಟ ಮಾಡಿದ್ದೇವೆ. ಪ್ರತಿ ಪಂಚಾಯತಲ್ಲಿ ಹೋರಾಟ ಮಾಡಿ ನಾವು ಪ್ರತಿ ಪಂಚಾಯತಲ್ಲಿ ಹೋರಾಟ ಮಾಡಿದ್ದೇವೆ. ನಾವು ಪ್ರತಿ ಪಂಚಾಯತಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಮಸ್ಯೆಗೋಸ್ಕರ ಪ್ರತಿ ಪಂಚಾಯತ್ ಸರ್ ಭಾರಿ ದೊಡ್ಡ ಹೋರಾಟ ಸರ್ ಪಂಚಾಯತಲ್ಲಿ ಮಾಡಿದ ನಾವು, ಭಾರಿ ದೊಡ್ಡ ಹೋರಾಟ. ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋರಾಟ ಮಾಡಿದ್ದೇವೆ, ನೀವೇ ನೋಡಿದ್ದೀರಿ. ನೀವು ನಾನು ಸರ್ಕಾರ ಇಚ್ಛಾಶಕ್ತಿ, ನೀವು ಸರ್ಕಾರ ದೂರಬೇಕು ಬಿಟ್ಟರೆ BJP ಕಡೆ ಏನೆಲ್ಲ ಮಾಡಬೇಕು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಹೋರಾಟವನ್ನು ಮಾಡಿದ್ದೇವೆ ನಾವು. ನೋಡಿ, ನಮ್ಮದು ಕೂಡ ಪಾದಯಾತ್ರೆ ಆಗಿದೆ, ಪಾದಯಾತ್ರೆ ಮಾಡಿದ್ದಾರೆ, ಎಲ್ಲ ಚಟುವಟಿಕೆಯನ್ನು ಮಾಡಿದ್ದಾರೆ. ಒಂದು ಏನಂದರೆ ಅವರಿಗೆ ದುರಂಕಾರ. 136 ಯಡಿಯೂರಪ್ಪರಿಗಿದ್ದದ್ದು 111 ಸೀಟ್ ಮತ್ತು 4 ಪಕ್ಷೇತರನ್ನು ತಕ್ಕೊಂಡು ಸರ್ಕಾರ ಮಾಡಿರುವಂಥದ್ದು. ಕಾಂಗ್ರೆಸ್ಸಿಗೆ 136 ಸೀಟಿನ ಅಹಂಕಾರ. ಅವರಿಗೆ ಯಾರು ಏನು ಮಾಡಿದರೂ ಏನಾಗುವುದಿಲ್ಲ ಎನ್ನುವಂಥ ದುರಂಕಾರ. ನಿಮಗೆ ಒಂದೇ ಉದಾಹರಣೆ ಕೊಡ್ತೇನೆ. ದಾವಣಗೆರೆ ಚುನಾವಣೆಯಲ್ಲಿ ಮುಸಲ್ಮಾನರು ಕೈ ಕೊಟ್ಟಿದ್ದಾರೆ ಎನ್ನುವ ಒಂದು ಅವರಿಗೆ ಏನಾಗ್ತದೆ ಗೊತ್ತಿಲ್ಲ, ಹಂಗೆ ಸಹ ಗೊತ್ತಿಲ್ಲ. ಆದರೆ ಆ ಸಂಶಯದ ಮೇಲೆ 600 ಕೋಟಿ ಬಿಡುಗಡೆ ಮಾಡಲಿಕ್ಕೆ ಅವರಿಗೆ ಬರ್ತದೆ ಅಂತ ಹೇಳಿದರೆ, ಇಡೀ ರಾಜ್ಯದಲ್ಲಿ ಒಂದು ಸರ್ವರ್ ಪ್ರಾಬ್ಲಮ್, ಇಷ್ಟು ದೊಡ್ಡ ಸಮಸ್ಯೆಯನ್ನು ಇಷ್ಟು ಜನ ಮಾತಾಡಿದರು. ಅದು ವಿಧಾನಸಭೆ ಇರ್ಬೋದು, ರಾಜ್ಯದ ಬೇರೆ ಬೇರೆ ಮೂಲೆಯಿಂದ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾತ್ರ ಮಾತಾಡೋದಲ್ಲ, ಸಾಮಾನ್ಯ ಜನರು ಕೂಡ ಮಾತಾಡ್ತಾ ಇರಲ್ಲ. ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ಅನಿಸದಿದ್ದರೆ ಯಾರಿಗೆ ಏನು ಮಾಡಲಿಕ್ಕಾಗ್ತದೆ? 136 ಸೀಟಿನ ಅಹಂಕಾರ ಕಾಂಗ್ರೆಸ್ನವರಿಗೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಆ ರೀತಿ ಕಿವಿ ಕೇಳುವ ಮನುಷ್ಯ ಇದ್ದಾರೆ, ಅವರಿಗೆ ಅರ್ಥ ಆಗ್ತದೆ. ಅವರು ಕಿವುಡಲ್ಲ, ಅವರು ಅರ್ಥ ಆಗ್ತದೆ ಅವರಿಗೆಲ್ಲವನ್ನ ತಾಳ್ಮೆಯಿಂದ ಕೇಳುವಷ್ಟು ಯಾವುದು ಸರಿ, ಪ್ರತಿಪಕ್ಷಕ್ಕೆ ಏನು ಗೌರವ ಕೊಡಬೇಕು, ಜನಸಾಮಾನ್ಯರ ಭಾವನೆಗಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಎಲ್ಲವನ್ನ ಕೇಳುವಂಥ ಸಹನೆ ತಾಳ್ಮೆ ಇದ್ದವರು ಕೇಂದ್ರದಲ್ಲಿ ಇರುವ ಕಾರಣ ಸರಿಯಾದ ದಿಕ್ಕಿನಲ್ಲಿ ಹೋಗ್ತದೆ. ರಾಜ್ಯದಲ್ಲಿ ಕಿವುಡ ಸರ್ಕಾರ ಇರುವುದು, ಇವರಿಗೆ ಏನೂ ಬೇಡ, ಇವರಿಗೆ ಚುನಾವಣೆ ಮಾತ್ರ ಹೊರತು ಬೇರೆ ಏನು ಗೊತ್ತಿಲ್ಲ. ಅಲ್ಲ, ಕಿವುಡತನ ಸರಿ ಯಾವಾಗ ಆಗ್ತಾರಂದ್ರೆ ಇನ್ನು ಬರಲಿ, ಒಂದು ಸ್ವಲ್ಪ ದಿನ ಹೋಗ್ಲಿ, ಯಾವಾಗ ಸರಿ ಆಗಬೇಕು ಅವಾಗ ಜನರೇ ಕಿವಿ ಹಿಂಡಿ ಸರಿ ಮಾಡ್ತಾರೆ. ಅದು ಮಾಧ್ಯಮದಲ್ಲಿ ಬರುವಂಥ BJP ಮುಖಂಡ ಅಂತ ಬರುವಂಥದ್ದು ತಪ್ಪು. ಯಾಕೆಂದರೆ ಆ ಪ್ರಕರಣ ಆದ ತಕ್ಷಣ
ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಸ್ವಯಂ ಹೇಳಿಕೆಯನ್ನು ನಾನು ಕೊಟ್ಟಿದ್ದೆ. ಅವರು ತಕ್ಷಣ ಮದುವೆ ಆಗಬೇಕು ಅಂತ ಜಗನ್ನಿವಾಸ ರಾವ್ ಅವರಿಗೆ ಕೂಡ ಹೇಳಿದ್ದೆವು ಮತ್ತು ಅವರಿಗೆ ತಕ್ಷಣ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ನೀವು ಅಕಸ್ಮಾತ್ ಈ ಮದುವೆ ಮಾಡಿಕೊಳ್ಳದಿದ್ದರೆ ಸಾರ್ವಜನಿಕವಾಗಿ BJPಯ ಮೇಲೆ ಪರಿಣಾಮ ಬೀಳ್ತದೆ, ಈ ವಿಷಯವನ್ನು ನೀವು ಒಂದು ಆಂತರಿಕ ವಿಷಯ ನೀವು ಸರಿ ಮಾಡಿಕೊಳ್ಬೇಕು ಅಂತ ಅವರಿಗೆ ಸೂಚನೆಯನ್ನು, ಅವರಿಗೆ ಪತ್ರವನ್ನು, ಅವರಿಗೆ ನೋಟಿಸನ್ನು ಕೊಟ್ಟಿದ್ದೆವು. ಅವರು ಆವಾಗಲೇ ಅಲ್ಲಿಯ ಸ್ಥಳೀಯ ಶಾಸಕರ ಗಮನಕ್ಕೆ ಕೂಡ ಅವರು ಕೂಡ ತಂದಿದ್ದರು. ಅದರಲ್ಲಿ ನಾವು ಯಾವುದೇ ರಾಜಕೀಯ ಮಾಡಲಿಲ್ಲ, ಶಾಸಕರಾಗಲಿ ಯಾರಾಗಲಿ ಸರಿ ಮಾಡಲಿ ಅಂತ ನಾವು ಅದಕ್ಕೆ ಬಿಟ್ಟಿದ್ದೆವು. ಆನಂತರ DNA ಟೆಸ್ಟ್ ಬಂದ ನಂತರ ಯಾವಾಗ ಮದುವೆ ಆಗಲಿಕ್ಕೆ ಅವರು ಒಪ್ಪಲಿಲ್ವ, ಅವರನ್ನು ನಾವು ತಕ್ಷಣ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಅವರು ಯಾವುದೇ ಸಂಬಂಧ ಇಲ್ಲ. ಅವರೀಗ ಯಾರ ಸಂಬಂಧದಲ್ಲಿದ್ದಾರಂತ ನಮಗೆ ಗೊತ್ತಿಲ್ಲ, ಎಲ್ಲಿದ್ದಾರಂತ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಗೂ ಜಗನ್ನಿವಾಸ ರಾವ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಯಾವುದೇ ಜವಾಬ್ದಾರಿಯಲ್ಲಿಲ್ಲ. ನಮ್ಮ ಪಾರ್ಟಿಯಿಂದ ಅವರನ್ನು ಉಚ್ಚಾಟನೆ ಮಾಡಿದೆ. 9ನೇ ತಾರೀಕಿನಿಂದ ನೀವೇ ನೋಡ್ತೀರಿ ಏನಾಗ್ತದೆ ಅಂತ. 10 ಲಕ್ಷ ಜನ ಸೇರ್ತಾರೆ ಚಿತ್ರದುರ್ಗದಲ್ಲಿ. ಒಟ್ಟು ಯಡಿಯೂರಪ್ಪರ ಹೋರಾಟ, ಯಡಿಯೂರಪ್ಪರು ಈ ರಾಜ್ಯದಲ್ಲಿ ಮಾಡಿರುವಂಥ ದಕ್ಷಿಣ ಭಾರತದಲ್ಲಿ BJP ಸರ್ಕಾರ ತರಲಿಕ್ಕೆ ಮಾಡಿರುವಂಥ ಹೋರಾಟ, ಇದಕ್ಕೆಲ್ಲ ಒತ್ತು ಕೊಡುವ ರೀತಿಯಲ್ಲಿ ಒಟ್ಟು ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಗಟ್ಟಿಯಾಗುವ ಹಿನ್ನೆಲೆಯಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತದೆ. ನಮ್ಮ ಅತ್ಯಂತ ದೊಡ್ಡ ದಕ್ಷಿಣ ಭಾರತದಲ್ಲಿ BJPಗೆ ಶಕ್ತಿ ಕೊಟ್ಟಂಥ ನಾಯಕರು ಯಡಿಯೂರಪ್ಪರು. ಅವರ ಹೆಸರಿನಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಹೋರಾಟವೂ ಆಗ್ತದೆ, ಕರ್ನಾಟಕದ ಕಾಂಗ್ರೆಸ್ಸಿಗೆ ದಿಟ್ಟ ಉತ್ತರವೂ ಆಗ್ತದೆ, ಇದು ಎಚ್ಚರಿಕೆಯ ಸಂದೇಶವೂ ಆಗ್ತದೆ. ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ರಾಜ್ಯದ ಜನತೆಗೆ ಒಂದು ಭರವಸೆಯ ಕಾರ್ಯಕ್ರಮ ಕೂಡ ಆಗ್ತದೆ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರನ್ನು ಸಹ ಬಿಡಲಿಲ್ಲ. ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ಯಾರಿಗೆಲ್ಲ ಅಭಿಮಾನದಿಂದ ಪ್ರೀತಿಯಿಂದ ಕೆಲಸ ಮಾಡಲಿಕ್ಕೆ ಆಗ್ತದೆ ಅವರನ್ನೆಲ್ಲ ಜೋಡಿಸಿಕೊಂಡು ಹೋಗುವಂಥ ಕೆಲಸವನ್ನು ಈಗಲೂ ನಾವು ಮಾಡ್ತೇವೆ. ಧನ್ಯವಾದ.